ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹಾಸನ್ ಬಡೀಸ್. ಮದುವೆ ಅಂತಂದ್ರೇ ಸಂಭ್ರಮ ಅಲ್ವಾ. ಮೆಹಂದಿ, ಬಳೆ ತೊಡಿಸೋದು, ಆಸೆ ಶಾಸ್ತ್ರ, ಅರಿಶಿನ ಶಾಸ್ತ್ರ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇವತ್ತಿನ ಕಾಲದಲ್ಲಂತೂ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಲಿಖಿತ ಅವ್ರದ್ದು ಮೊದಲನೇ ದಿನ ಮೆಹಂದಿ ಶಾಸ್ತ್ರ ಇತ್ತು. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ಬಗ್ಗೆ ಎರಡು ಮಾತಿಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು. ಬಂದು ನೋಡಿದ ತಕ್ಷಣ ವಾವ್ ಅನ್ಸೋ ಥರ ಇತ್ತು. ಇವರು ನಿರೀಕ್ಷಿತು, ಲಿಖಿತ ತಮ್ಮ, ಇವರೇ ಫೋಟೋಗ್ರಾಫರು. ಹಾಗಾಗಿ ಎಲ್ಲ ಆ್ಯಂಗಲಲ್ಲೂ ಎಲ್ಲ ಥರನೂ ಫೋಟೋಸ್ನ ಇವರು ಕ್ಲಿಕ್ ಮಾಡ್ತಾನೆ ಇದ್ದರು. ಅಲ್ಲಿ ಬಂದಿದ್ದರೆಲ್ಲರೂ ಅವ್ರವ್ರದ್ದೇ ರೀತಿಯಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ನಾವೆಲ್ಲರೂ ನೋಡಿ ಕೂತು ಎಂಜಾಯ್ ಮಾಡ್ತಾಯಿದ್ವಿ. ಮೆಹಂದಿ ಶಾಸ್ತ್ರ ಎಲ್ಲ ಚೆನ್ನಾಗಾಯಿತು. ಅದರ ನೆಕ್ಸ್ಟ್ ಡೇನೇ ಹಳದಿ ಶಾಸ್ತ್ರ ಇತ್ತು. ಅರಶಿನ ಮೈ ಮೇಲೆ ಬಿದ್ದ ತಕ್ಷಣ ಆ ಮದುವೆ ಹೆಣ್ಣಿನ ಕಳೆ ಬಂದ್ಬಿಡುತ್ತೆ. ಅದರ ನೆಕ್ಸ್ಟ್ ಡೇ ನಾವು ಸಿರ್ಸಿಗೆ ಹೊಟ್ವಿ. ಮದುವೆ ಇದ್ದಿದ್ದು ಸಿರ್ಸಿಯಲ್ಲಿ. ಇವರೆಲ್ಲರೂ ಮಾರ್ನಿಂಗೇ ಹೊರಟ್ರು, ನಾವು ಸಂಜೆ ಹೊರಟ್ವಿ. ಬೇಗ ಹೊರಡೋ ಪ್ಲಾನ್ ಇತ್ತು, ಬಟ್ ನಮಗೆ ಆಗಲಿಲ್ಲ. ತುಂಬ ಕೆಲಸ ಅರ್ಜೆಂಟ್ ಇದ್ದಿದ್ದರಿಂದ ಹೋಗ್ತಾ ಇನ್ನು ಅವ್ರ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಶಿವಮೊಗ್ಗದಲ್ಲೇ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಕೂತ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಮ್ಮ ಅಣ್ಣನ ಫ್ರೆಂಡ್ಸ್ ಸಿಕ್ಕಿದ್ರು. ಅವರು ಆ ಅಣ್ಣನ ಜೊತೆ ಅವರು ಆರ್ಮಿಗೆ ಹೋಗಿದ್ರಂತೆ. 23 ವರ್ಷ ಆದಮೇಲೆ ಸಿಕ್ಕಿದ್ರು. ಅಣ್ಣ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾಯಿದ್ರು. ಖುಷಿ ಆಯಿತು ಅವ್ರನ್ನ. ನನ್ನ ಪತ್ತೆ ಮಾಡಿದಲ್ಲ, ಫೋನ್ ಮಾಡಿ ಕರ್ಸ್ಕೊಂಡಿದ್ದು. ಸಿರ್ಸಿಗೆ ರೀಚ್ ಆದ್ವಿ. ಬೆಳಗ್ಗೆ 2 ಗಂಟೆ ಜಾವ ಆಯಿತು. ಟಯರ್ಡ್ ಆಗಿತ್ತು, ಜರ್ನಿ ಮಾಡಿನೇ, ಲಾಂಗ್ ಜರ್ನಿ ಹಾಸನಿಂದ ಸಿರ್ಸಿ. ಬೆಳಗ್ಗೆ ಇನ್ನ ಮಾರ್ನಿಂಗ್ ಬೇಗ ಮುಹೂರ್ತಕ್ಕೆ ಹೋಗ್ಬೇಕು. ನಾವೆಲ್ಲ ರೆಸ್ಟ್ ಮಾಡಿ ಬೇಗ ಹೋಗೋಣ ಅಂತ ಇದ್ರೆ ನಮ್ಮ ಮಕ್ಕಳು ರೆಡಿನೇ ಇಲ್ಲ. ಅಲ್ಲೂ ಕುಣಿಯೋಕೆ ನಗಿಯೋಕೆ ಹೋದ್ರು. ಅವರಿಗೆ ಟೈಮಿಂಗ್ಸ್ ಹಿಂದೆ ಇರಲ್ಲ. ನನಗನ್ಸೋದು ನಮ್ಮನೆ ಮಕ್ಕಳೇ ಇದೇ ಥರನ, ಎಲ್ಲರ ಮಕ್ಕಳು ಇದೇ ಥರ ಆಡ್ತಾರೆ, ಎಷ್ಟು ಸೈಲೆಂಟಾಗಿರ್ತಾರೆ ಅಂತ ಅನಿಸುತ್ತೆ. ಇವ್ರನ್ನ ಬಗ್ಸೋಕ್ಕಂತೂ ಆಗೋದೇ ಇಲ್ಲ ನಮ್ಮ ಕೈಲಿ. ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕು, ಹಂಗೆ ಆಗ್ಬಿಟ್ಟಿದೆ ಇವಾಗ. 4 ಅವರ್ಸ್ ನಿದ್ದೆ ಮಾಡಿದ್ವಿ. ಮತ್ತೆ ಎಲ್ಲ ಬೇಗ ಎದ್ದು ರೆಡಿಯಾಗಿ ಬೆಳಗ್ಗೆ 9:30ಗೆ ಮುಹೂರ್ತ ಇತ್ತು. ಸೊ ನೈಟು ಅಟೆಂಡ್ ಮಾಡಿಲ್ಲ ಅಲ್ವಾ, ನಮಗೂ ಬೇಜಾರಿತ್ತು. ಪಾಪ ನೈಟ್ ಅಟೆಂಡ್ ಮಾಡಿಲ್ಲ ಅಂತೇಳ್ಬಿಟ್ಟು ಬೇಗ ಹೋಗೋಣ ಅಂತ ಎಲ್ಲರೂ ಬೇಗ ರೆಡಿಯಾಗಿಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ.
ಇದೊಂದು ಮೂಮೆಂಟ್ ಅಂತೂ ನನಗೆ ನೋಡೋಕ್ಕಾಗಲ್ಲ. ಈ ಕಡೆ ಮದುವೆ ಆಗ್ತಾ ಇದೆ, ಚೆನ್ನಾಗಿರ್ತಾರೆ ಅಂತ ಒಂದು ಖುಷಿ, ಮತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾರೆ ಅಂತ ದುಃಖ. ಅಮ್ಮ ಅಂತೂ ತುಂಬಾ ಅಳ್ತಿದ್ರು. ಅಲ್ಲಿ ತಿಂಡಿ ಊಟದ ಸಿಸ್ಟಮ್ ಚೆನ್ನಾಗಿತ್ತು, ಎಲ್ಲ ಬೊಫೆ ಮಾಡಿದ್ರು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ದೋಸೆ ಎಲ್ಲ ಬಿಸಿ ಬಿಸಿದು ಅವಾಗ ಹಾಕ್ಕೊಡ್ತಾಯಿದ್ರು. ನಮ್ಮ ಮಕ್ಕಳು ಈ ತಿಂಡಿ ತಿನ್ನೋದಕ್ಕಿಂತ ಅಲ್ಲಿ ಪಾನಿಪುರಿ, ಐಸ್ ಕ್ರೀಮ್, ಜ್ಯೂಸು ಅದನ್ನು ತಿಂದೆ ಫುಲ್ ಹೊಟ್ಟೆ ತುಂಬಿಸ್ಕೊಂಡ್ರು. ಅವ್ರಿಗೇನು ನಾವು ಹೋಗಿದ್ದ ಕಡೆ ರಿಸ್ಟ್ರಿಕ್ಷನ್ ಮಾಡಲ್ಲ, ಇಷ್ಟ ಬಂದಿದ್ದೆಲ್ಲ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಫ್ಯಾಮಿಲಿ ಎಲ್ಲ ಹೋಗಿದ್ರಿಂದ ಅಲ್ಲಿ ಟೈಮ್ ಇತ್ತು, ಹತ್ರ ಇತ್ತು ಅಂತ ಯಾಣ ವಿಸಿಟ್ ಮಾಡಿದ್ವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಪ್ಲೇಸಿಂದು ನಾನು ವಿಡಿಯೋನ ಹಾಕ್ತೀನಿ. ಮದುವೆಲಿ ನಾನು ಊಟ ಮಾಡಿದ್ಕಿಂತ ಸ್ವೀಟ್ ತಿಂದಿದ್ದೆ ಜಾಸ್ತಿ. ಸ್ವೀಟ್ ಅಂದರೆ ಸ್ವಲ್ಪ ನನಗೆ ಇಷ್ಟ ಆಗಿರೋ ಸ್ವೀಟ್ ಆದರೆ ತಿಂತಾನೆ ಇರ್ತೀನಿ. ಒಂದು 3 ಸ್ವೀಟ್ ಅಂತೂ ತುಂಬಾ ಇಷ್ಟ ಆಯಿತು, ಅದನ್ನೇ ರಿಪೀಟ್ ತಿಂದೆ. ಮತ್ತು ನನಗೆ ದಹಿಪುರಿ ಅಂದರೆ ಇಷ್ಟ. ಅವರು ಅದೇ ಟೇಸ್ಟಲ್ಲಿ ಏನೋ ಮಾಡಿದರು, ಅದನ್ನು ಕೂಡ ಒಂದು 3 ತಿಂದೆ. ಊಟ ಕಮ್ಮಿನೇ ಮಾಡಿದ್ದು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು, ಇನ್ನು ಲಾಂಗ್ ಜರ್ನಿ ಅಲ್ವಾ, ಮತ್ತೆ ಹೊರಡಬೇಕು ಬೇಗ. ಅಲ್ಲಿಕ್ಕೆ ತಂಗೆ ಅಮ್ಮಂಗೆ ನಿರೀಕ್ಷೆಗೆ ಎಲ್ಲ ಹೇಳಿ ನಾವು ಹೊರಟ್ವಿ. ಸಿರ್ಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನ ತುಂಬ ಫೇಮಸ್ ಅಂತ ಎಲ್ರಿಗೂ ಗೊತ್ತು. ನಾನು ಸಿರ್ಸಿಗೆ ಇದೇ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ತಾನೇ ನನ್ನ ಫ್ರೆಂಡ್ ಪವನ ಬಂದಿದ್ಲು, ಅವಳಿಗೆ ಹೇಳ್ದೆ ಹಿಂಗೆ ಸಿರ್ಸಿಗೆ ಹೋಗಿದ್ವಿ ಅಂತ. ನಾವು 6th ಟ್ರಿಪ್ ಹೋಗಿದ್ವಲ್ಲೇ, ಅಲ್ಲೇ ಸ್ಟೇ ಮಾಡಿದ್ವಿ, ಯಾಣಗೂ ಹೋದ್ವಿ, ನಡಿಬೇಕಾಗುತ್ತೆ ತುಂಬ ದೂರ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ಲು. ಆದರೆ ನನಗಂತೂ ಅದು ನೆನಪೇ ಬರ್ತಾ ಇಲ್ಲ. ನನಗೆ ಅದು ಮಾರಿಕಾಂಬಾ ದೇವಸ್ಥಾನದ್ದು ಪೇಂಟಿಂಗೇ, ಆ ಕಾಂಬಿನೇಷನ್ನೇ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಟೆಂಪಲ್ ಒಳಗಡೆನೂ ಕೂಡ ತುಂಬ ಇಷ್ಟ ಆಯಿತು. ಸ್ವಲ್ಪ ವಿಡಿಯೋ ಮಾಡಿದೆ, ಅಲ್ಲಿ ವಿಡಿಯೋ ನಿಷೇಧಿಸಲಾಗಿದೆ ಅಂತೇಳ್ಬಿಟ್ಟು ಬೋರ್ಡ್ ಹಾಕಿದ್ರು. ಸೊ ಅಲ್ಲಿಂದ ತೆಗೆದುಬಿಟ್ಟೆ. ಅಲ್ಲಿ ಜಾತ್ರಾ ಮಹೋತ್ಸವ ನಡೀತಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು ಆ ಏರಿಯಾದಲ್ಲೆಲ್ಲ. ವಿಡಿಯೋ ಮಾಡ್ಬೋದಾ? ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಪೇಂಟಿಂದು. ಡಿಸೆಂಬರ್ ತಿಂಗಳು ಅಂತಂದರೆ ಸ್ಕೂಲಿಂದ ಟ್ರಿಪ್ಪು ಫಸ್ಟ್ ನೆನಪಿಗೆ ಬರೋದು. ಅಲ್ಲೂ ಕೂಡ ಬೇರೆ ಬೇರೆ ಊರ ಕಡೆಯಿಂದ ತುಂಬ ಮಕ್ಕಳು ಬಂದಿದ್ರು ಆ ದೇವಸ್ಥಾನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮಾರಿಕಾಂಬಾಗೆ ಅಂತಲೇ ಇದು ಕೋಣನ ಸಾಕಿರೋದಂತೆ. ಅಲ್ಲೇ ಆ ದೇವಸ್ಥಾನದ ಒಳಗಡೆನೆ ಒಂದು ಸಪ್ರೇಟ್ ಒಂದು ಕೋಣೆ ಥರ ಮಾಡಿಬಿಟ್ಟು ಅದನ್ನು ಅಲ್ಲಿ ಕಟ್ಟಾಕಿದ್ರು. ನಾನು ಕೋಣದ ಬಗ್ಗೆ ಆಟೋದವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಮೊದಲು ಬಲಿ ಕೊಡ್ತಾ ಇದ್ರು, ಆದರೆ ಇವಾಗ ಯಾವುದೇ ರೀತಿ ಬಲಿ ಕೊಡೋಂಗಿಲ್ಲ. ಹಾಗಾಗಿ ಕೋಣನ ದೇವಸ್ಥಾನದ ಒಳಗಡೆನೆ ಯಾವಾಗಲೂ ಸಾಕಿರ್ತಾರೆ, ಜಾತ್ರೆ ದಿನ ಉತ್ಸವ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಅಲ್ಲಿಂದ ಉಳ್ಕೊಂಡಿದ್ದು ಹೋಟೆಲಿಗೆ ಬಂದ್ವಿ. ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ಶಿವಮೊಗ್ಗಗೆ ಒಂದು ಸರ್ಪ್ರೈಸ್ ವಿಸಿಟ್ ಇತ್ತು ಸುಷ್ಮಕ್ಕ ಅವ್ರ ಮನೆಗೆ. ಅವರಿಗೆ ಗೊತ್ತಿಲ್ಲ ನಾವು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು. ವಿನಯ್ ಸರ್ದ್ ಬರ್ಡೇನೇ ಇತ್ತು ಅವತ್ತು. ಒಂದು ಡೌಟ್ ಬಂತು ಕೇಳಿದಾಗ, ಇವಳು ಕಳ್ಸು ಅಂತೀರಾ ನೆಕ್ಸ್ಟ್ ವೀಕ್ ಅಂತಾಳಲ್ಲ. ನಾನು ನೆಕ್ಸ್ಟ್ ವೀಕ್ ಅನ್ನೋದಕ್ಕೆ ನಾಳೆ ನಿನಗೆ ಹೇಳ ಕಳ್ಸೋಣ ಬಿಡು ಲೊಕೇಶನ್ ಅಂತ ಸುಮ್ಮನಾಗಿದ್ದೆ. ಮತ್ ನೀನ್ ಯಾಕೋ ಕಳ್ಸು ಅಂತಿದ್ಯಲ್ಲ ಡೌಟ್ ಬಂತು ನನಗೆ. ನಾನು ಹೇಳ್ದೆ ಇವಳಿಗೆ ಲೊಕೇಶನ್ ಈಗ ಕಳ್ಸಕ್ಕೆ ವಿನಯ್ ಕೇಳಿದೆ, ಎಲ್ಲೋ ಬಂದಿರ್ಬೇಕು ಅದಕ್ಕೆ ಕೇಳ್ತಿದ್ದಾರೆ ಅಂತಾನೆ ಅಂದ್ರು. ಹೌದು ಅನ್ಕೊಂಡೆ ಅವಾಗ. ತುಂಬ ವರ್ಷ ಆದಮೇಲೆ ಸುಷ್ಮಕ್ಕ ಅವ್ರ ಮನೆಗೆ ಹೋದ್ವಿ. ಅವ್ರನ್ನ ಮೀಟ್ ಮಾಡಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹಾಸನ ಕಡೆಗೆ ಹೊರಟ್ವಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿರ್ಸಿಗೆ ಹೋದಾಗ ಯಾಣಾಗೆ ಹೋಗಿದ್ವಿ. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.